ಆಗಲೇ ನಗರವೆಲ್ಲ ಕೇಸರಿ ಪತಾಕೆಗಳಿಂದ ಅಲಂಕಾರಗೊಂಡಿದೆ. ಮತ್ತೊಂದೆಡೆ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಟೀಮ್ ಭದ್ರತೆಯನ್ನು ಒದಗಿಸಿದೆ. ಹೊರ ರಾಜ್ಯದ ಅರೆಸೇನಾ ತುಕಡಿ ಸೇರಿದಂತೆ 4,000 ಪೊಲೀಸರು ಈ ಬಾರಿ ಭದ್ರತೆಯಲ್ಲಿ ಇರ್ತಾರೆ. ಈ ಬಾರಿ ಯಶಸ್ವಿ ಶಾಂತಿಯುತ ದತ್ತ ಜಯಂತಿ ನಡೆಸುವುದಕ್ಕೆ ಖಾಕಿ ಟೀಮ್ ಪಣ ತೊಟ್ಟಿದೆ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ಕಣ ನಿವಾಸಿ ಪ್ರಸನ್ನಾಗೆ ಸರಿಯಾಗಿ ಒಂದು ಶಬ್ದವನ್ನು ಕೂಡ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ ಪ್ರಸನ್ನ 48 ದಿನಗಳ ಕಾಲ ಕಠಿಣ ವೃತಾಚರಣೆಯನ್ನ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನವನ್ನ ಪಡೆದಿದ್ದ. ಇದೀಗ ಪ್ರಸನ್ನ ಬಾಳಲ್ಲಿ ಪವಾಡ ನಡೆದಿದ್ದ ಮಾತು ಬಾರದ ಬಾಲಕ ಇದೀಗ ತೊದಲ ಮಾತುಗಳನ್ನ ಶುರು ಮಾಡಿದ್ದಾನಂತೆ. ಇದೆಲ್ಲವೂ ಕೂಡ ದೇವರ ಪವಾಡ ಅಂತ ಕುಟುಂಬಸ್ಥರು ಸಂತಸಗೊಂಡಿದ್ದಾರೆ. ಮೊದಲೇನು ಗೊತ್ತಿಲ್ಲ, ಜೋರು ಮಾತಾಡಿ, ಸ್ವಲ್ಪ ಜೋರು ಮಾತಾಡಿ. ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಜನರು ಜೀವ ಜಲಕ್ಕಾಗಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಾರ್ಡ್ 32ರಲ್ಲಿ ಕಳೆದ 20 ದಿನಗಳಿಂದ ಕೂಡ ಕುಡಿಯುವ ನೀರು ಬಾರದೆ ಮಹಿಳೆಯರು ಖಾಲಿ ಕೊಡ ಕೈಯಲ್ಲಿ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿನ ಸಮಸ್ಯೆ ಭಾಳ ಐತ್ರಿ. ಒಟ್ಟ ಬಿಡಂಗೆ ಇಲ್ರಿ. 20 ದಿನ ಆದ್ರೂ ಫೋನ್ ಮಾಡಿದ್ರು ಅವ್ರು ಫೋನು ಎತ್ತಂಗಿಲ್ರಿ. ಫೋನ್ ಮಾಡಿದ್ರೆ ಇವತ್ತು ಬಿಡ್ತೀವ, ನಾಳೆ ಬಿಡ್ತೀವ, ಇನ್ನು 3 ದಿನ ಆದ್ಮೇಲೆ ಬಿಡ್ತೀವ ಅಂತ ನಡ್ರಿ. 24 ಬರೋಬ್ಬರಿ ಬರಂಗಿಲ್ರಿ. ಎಲ್ಲ ಇಲ್ಲಿ ರೋಡ್ ಎಲ್ಲ ಇದು ಮಾಡ್ಯಾರ. 24 ನಿಂತು ಒಂದು ಸ್ವಲ್ಪ ಕುಡಿಯೋ ನೀರು ಎಲ್ಲಿಂದ ತರ್ತೀರಮ್ಮ? ನೀರಿಗೆ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನೀರು ಭಾಳ ದೂರ ಹೋಗ್ಬೇಕ್ರಿ. ಇಲ್ಲಿ ನಳಾನು ಭಾಳ ದೂರ ಅದಾವ್ರಿ. ತರ್ಬೇಕಂದ್ರೆ ಭಾಳ ತ್ರಾಸ ಆಗತ್ರಿ. ಇಲ್ಲಿ 24 ವ್ಯವಸ್ಥೆ ಮಾಡ್ಯಾರಿ, ಆದ್ರೂ ಬರಂಗೇ ಇಲ್ರಿ. ಎಲ್ಲ ರೋಡ್ ಎಲ್ಲ ಹೊಡೆದ್ರು ಹಾಗೆ ಇನ್ನಾದ್ರೂ ನೀರು ಬರಲ್ರಿ. ಮೊನ್ನೆ ಇದು ಪ್ರಕಾಶ್ ಬಾಕ ಬಂದ್ ಹೋದ್ರು, ಇನ್ನಾದ್ರೂ ನೀರು ನಮ್ ಬರೋಲ್ರಿ. ಶುದ್ಧ ನೀರಿನ ಸಮಸ್ಯೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಬಸಾಪುರ ಗ್ರಾಮಸ್ಥರು ಚಿರತೆ ಕಾಟಕ್ಕೆ ಬೇಸತ್ತಿದ್ದಾರೆ. ಚಿರತೆಗಳ ಉಪ್ಪುಟಳಕ್ಕೆ ಬಸಾಪುರ ಗ್ರಾಮಸ್ಥರು ನೆಮ್ಮದಿ ಹಾಳಾಗಿದೆ ಕೂಡ. ಚಿರತೆಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಕುರಿ ಮೇಕೆಗಳನ್ನ ಹೊತ್ತೊಯ್ತಾ ಇದೆ. ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಯಾದಗಿರಿ ನಗರಸಭೆ ಖಾಸಗಿ ಸಂಸ್ಥೆಗಳನ್ನ ಕಟ್ಟಿ ಐಷಾರಾಮಿ ಜೀವನ ನಡೆಸುವ ಪ್ರಭಾವಿಗಳು ಬರೋಬ್ಬರಿ 9 ಕೋಟಿಗೂ ಅಧಿಕ ತೆರಿಗೆ ಹಣ ವಂಚಿಸಿದ್ದಾರೆ. ಯಾದಗಿರಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಜೈನ್ ದೋಖಾ ಮಾಡಿದೆ. ಇದುವರೆಗೂ ಶಿಕ್ಷಣ ಸಂಸ್ಥೆಯು ನಯಾ ಪೈಸೆಯ ತೆರಿಗೆ ಹಣ ಪಾವತಿ ಮಾಡಿಲ್ಲ. ನಗರಸಭೆ ತೆರಿಗೆ ವಂಚಕರಿಗೆ ಅಧ್ಯಕ್ಷ ಲಲಿತಾ ಆನಪುರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಗರಸಭೆ ತೆರಿಗೆ ಪಾವತಿ ಮಾಡದ ಸಂಸ್ಥೆಗಳಿಗೆ ಮೂಲಸೌಕರ್ಯ ಬಂದ್ ಮಾಡಿ 1964ರ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನಾಹುತಗಳು ಸಂಭವಿಸಿದ್ವು. ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಇನ್ನು ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಕೂಡ ಒದ್ದಾಡ್ತಾ ಇದ್ದಾರೆ. ಕಾರವಾರದ ಗುಡ್ಡ ಕುಸಿತ ಸಂಭವದಿಂದ ಹೊರಬರಲಾರದೆ ಕಷ್ಟದಲ್ಲಿ ಬಾಳ್ವೆ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಇದಕ್ಕೆ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಟಿಸಿಎಲ್ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಬೃಹತ್ ಗುಂಡಿಗೆ ಬಿದ್ದಿದ್ದಾನೆ. ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿಗೆ ಗುಂಡಿ ಅಗೆಯಲಾಗಿತ್ತು. ಬೈಕ್ ಸವಾರ ಗುಂಡಿ ಕಾಣದೆ ಗುಂಡಿಯೊಳಗೆ ಬಿದ್ದಿದ್ದಾನೆ. ಇನ್ನು ಸವಾರನ ಕಿವಿ, ತಲೆಗೆ ಗಾಯವಾಗಿದ್ದು ಗಾಯಾಳು ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ.
ರಾಜ್ ಕಪೂರ್ 100ನೇ ಜನ್ಮದಿನವನ್ನು ಡಿಸೆಂಬರ್ 14ರಂದು ಆಚರಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಆಹ್ವಾನಿಸುವುದಕ್ಕೆ ಕಪೂರ್ ಕುಟುಂಬ ರಾಜಧಾನಿಗೆ ಪ್ರಯಾಣ ಬೆಳೆಸಿತು. ಇನ್ನು ಈ ವೇಳೆ ನಟಿ ಕರೀನಾ ಕಪೂರ್ ಖಾನ್ ಮಕ್ಕಳಾದ ತೈಮೂರ್ ಹಾಗೂ ಜೇಗಾಗಿ ಪ್ರಧಾನಿ ಮೋದಿ ಹಸ್ತಾಕ್ಷರ ಪಡೆದಿದ್ದಾರೆ. ಮಹಾರಾಷ್ಟ್ರದ ಪರ್ಭಾವಿ ಜಿಲ್ಲೆಯ ರೈಲ್ವೆ ನಿಲ್ದಾಣದ ಹೊರಗಿನ ಅಂಬೇಡ್ಕರ್ ಪ್ರತಿಮೆಯ ಕೈಯಲ್ಲಿದ್ದ ಸಂವಿಧಾನದ ಪ್ರಕೃತಿಯನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ಭಾರತೀಯ ಸಂವಿಧಾನ ಪ್ರಕೃತಿಯನ್ನ ಧ್ವಂಸಗೊಳಿಸಿದ ಆರೋಪದ ಮೇಲೆ ಹಿಂಸಾಚಾರ ಭುಗಿಲೆದ್ದಿತ್ತು. ಸುಮಾರು 200 ಜನರು ಪ್ರತಿಮೆ ಬಳಿ ಜಮಾಯಿಸಿ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಅಂಗಡಿಗಳನ್ನು ಹಾನಿಗೊಳಿಸಿದ್ದಾರೆ. ಇನ್ನು ಗುಂಪನ್ನು ಚದುರಿಸುವುದಕ್ಕೆ ಪೊಲೀಸರು ಆಗಮಿಸ್ತಾ ಇದ್ದಂತೆ ಗೊಂದಲದ ಗೂಡಾಗಿ ಕಲ್ಲು ತೂರಾಟ ನಡೆಸಲಾಗಿದೆ. ಘಟನಾ ಸ್ಥಳದಲ್ಲಿ ನಾಂದೇಡ್ ಪೊಲೀಸರ ತಂಡವು ಕೂಡ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಇಂದು 74ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ರಜನಿಕಾಂತ್ ಆಕ್ಟಿವ್ ಆಗಿದ್ದಾರೆ. ಕೇವಲ ತಮಿಳು ಮಾತ್ರವಲ್ಲದೆ ಕನ್ನಡ, ಹಿಂದಿ ಮೊದಲಾದ ಭಾಷೆಗಳಲ್ಲೂ ಕೂಡ ರಜನಿಕಾಂತ್ ಬಣ್ಣ ಹಚ್ಚಿದ್ದಾರೆ. ಅವರು ದಕ್ಷಿಣ ಭಾರತದ ಶ್ರೀಮಂತ ನಟ ಎನ್ನುವ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ರಜನಿಕಾಂತ್ ಅಭಿಮಾನಿಯೊಬ್ಬರು ಮಧುರೈನ ತಿರುಮಂಗಲಂನಲ್ಲಿ ಆರುಣಿಗಂ ಶ್ರೀ ರಜನಿ ದೇವಸ್ಥಾನದಲ್ಲಿ ನಟ ರಜನಿಕಾಂತ್ ರವರ ಹೊಸ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಮತ್ತು ಉತ್ತರ ಪ್ರದೇಶ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಸಂಭಾಲ್ ನಗರದ ಕೆಲ ಜನರು ಅಕ್ರಮವಾಗಿ ಮನೆಗೆ ವಿದ್ಯುತ್ ಬಳಸಿಕೊಳ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಅತಿಕ್ರಮಣವನ್ನ ತೆಗೆದುಹಾಕೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ. ತಮಿಳುನಾಡಿನ ತಿರುವಳ್ಳೂರು ಮತ್ತು ಚೆಂಗಲ್ಮಟ್ಟು ಜಿಲ್ಲೆಗಳ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದೆ. ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ವಾಹನ ಸವಾರರು ಮಳೆಗೆ ಪರದಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತ ಆಗ್ತಾ ಇದೆ. ಹಿಮಪಾತದ ದೃಶ್ಯ ಸೊಗಸಾಗಿದ್ದು ಬಂಡಿಪೋರಾದ ಗುರೇಜ್ನಲ್ಲಿ ಸ್ಥಳೀಯರು ಹಿಮಪಾತವನ್ನು ಆನಂದಿಸ್ತಾ ಇದ್ದಾರೆ. ಇನ್ನು ಮರಗಳು, ಕಟ್ಟಡಗಳು, ರಸ್ತೆಗಳ ಮೇಲೆ ಅಪಾರವಾದ ಮಂಜು ಆವರಿಸಿದೆ. ಮುಂಜಾನೆ ಹಿಮ ಬೀಳುವ ದೃಶ್ಯ ನೋಡುಗರ ಕಣ್ಮನ ಸೆಳೆದಿದೆ.